Hi students, in the last class we discussed about the rate of change. The rate of change is a very important concept. So there will be one 5 marks question guarantee in your exam. So ನಾನು ನಿಮಗೆ ಏನೇನು ಕ್ವಶನ್ಸ್ನ ಅಲ್ಲಿ ಸಾಲ್ವ್ ಮಾಡಿದ್ದೀನೋ ಅಷ್ಟು ಕ್ವಶನ್ನ ನೋಡ್ಕೊಳ್ಳಿ. ಆ ಎಲ್ಲ ಕ್ವಶನ್ಸು ರಿಪೀಟ್ ಆಗಿರೋ ಕ್ವಶನ್ನು, ಒಂದಲ್ಲ ಒಂದು ಕ್ವಶನ್ ಗ್ಯಾರಂಟಿ ನಿಮಗೆ ಎಕ್ಸಾಮಿಗೆ ಕೇಳ್ತಾರೆ. ಆ್ಯಕ್ಚುಲಿ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ ಅಲ್ಲಿ ರೇಟ್ ಆಫ್ ಚೇಂಜ್ ಅನ್ನೋ ಕಾನ್ಸೆಪ್ಟ್ ತುಂಬ ಈಸಿ ಕಾನ್ಸೆಪ್ಟು. ಸೊ ಒಂದು ಟೋಟಲಿ ನಿಮಗೆ ಎಕ್ಸಾಮಲ್ಲಿ 5 ಕ್ಯಾಲ್ಕುಲಸ್ ಕ್ವಶನ್ ಇರುತ್ತೆ. ಅದರಲ್ಲಿ ಭಾಳ ಈಸಿ ಕ್ಯಾಲ್ಕುಲಸ್ ಕ್ವಶನ್ ಅಂತಂದರೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ ಬರೋ ಕ್ವಶನ್. ನೀವು ಈಸಿಯಾಗಿ ಒಂದು 5 ಮಾರ್ಕ್ಸ್ ಕ್ವಶನ್ ತೊಗೋಬೋದು. ಇಸ್ ಕ್ಲಿಯರ್? ಸೊ ಒಂದು ಕ್ವಶನ್ನು ಕಂಟಿನ್ಯೂಟಿಯಿಂದ ಬರುತ್ತೆ, ಸೆಕೆಂಡ್ ಕ್ವಶನ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್, ಥರ್ಡ್ ಕ್ವಶನ್ ಇಂಟಿಗ್ರೇಷನ್, ಫೋರ್ತ್ ಕ್ವಶನ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್, ಫಿಫ್ತ್ ಕ್ವಶನ್ ಡಿಫರೆನ್ಷಿಯಲ್ ಇಕ್ವೇಷನ್. ಸೊ 5 ಕ್ವಶನ್ಸ್ ಕೇಳ್ತಾರೆ. ಸೊ ಆ 5 ಕ್ವಶನ್ಸಲ್ಲಿ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ ಬರೋ ರೇಟ್ ಆಫ್ ಚೇಂಜ್ ಕ್ವಶನ್ ತುಂಬ ಈಸಿ ಕಾನ್ಸೆಪ್ಟ್. ಸೊ ಬೇರೆ ಯಾವ ಕಾನ್ಸೆಪ್ಟಲ್ಲೂ ಕೂಡ ಅಷ್ಟು ಈಸಿ ಇರೋದಿಲ್ಲ. ಸೊ ನೀವು ಕೂಡ ನೋಡಿದರೆ, ಸೊ ಅಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಮಾಡೋದು ಕೂಡ ಭಾಳ ಸಿಂಪಲ್ ಡಿಫ್ರೆನ್ಷಿಯೇಷನ್ ಇರುತ್ತೆ. ನೀವು ಕ್ವಶನ್ನು ಕೂಡ ಅಷ್ಟೇ ಕ್ವಶನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರಿ ಅಂತಂದರೆ ಸೊ ಒಂದು ಕ್ವಶನ್ ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದು. ಓಕೆ, ನಾವು ವಿಲ್ ಗೋ ವಿತ್ ದ ಕಾನ್ಸೆಪ್ಟ್ increasing and decreasing. Today concept we will discuss about the increasing and decreasing. So very important concept. So increasing and decreasing is a very important concept. ಇದು ಕೂಡ 3 ಮಾರ್ಕ್ಸ್ ಕೇಳ್ತಾರೆ. ಸೊ ನಿಮ್ಮ ಮೇನ್ ಎಕ್ಸಾಮಲ್ಲಿ ಒಂದು 3 ಮಾರ್ಕ್ಸ್ ಕ್ವಶನ್ ಇದರಿಂದ ಕೇಳಬಹುದು. ಓಕೆನಾ? ಸೊ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗು ಡಿಫ್ರೆನ್ಷಿಯೇಷನಲ್ಲಿ ನಾವು ಯಾವ ಥರ ಬಳಸ್ತೀವಿ, ಸರಿನಾ? ಒಂದು ಡಿಫ್ರೆನ್ಷಿಯೇಷನ್ದ ಅಪ್ಲಿಕೇಶನ್ ಏನು ಇದರಲ್ಲಿ, increasing and decreasing ಎಲ್ಲನ ತಿಳ್ಕೊತ ಹೋಗೋಣ. ಓಕೆನಾ? ಸೊ ಬಿಫೋರ್ ದಟ್ ಲೆಟ್ ವಿ ನೋ ವಾಟ್ ಈಸ್ ದ ಇನ್ಕ್ರೀಸಿಂಗ್, ವಾಟ್ ಈಸ್ ದ ಡಿಕ್ರೀಸಿಂಗ್. ಸೊ ಇನ್ಕ್ರೀಸಿಂಗ್ ಅಂದರೆ ಏನು, ಡಿಕ್ರೀಸಿಂಗ್ ಅಂದರೆ ಏನು ತಿಳ್ಕೊಳ್ಳೋಣ. ಇಸ್ ಇಟ್ ಕ್ಲಿಯರ್? ಸೊ ವಿ ಡ್ರಾಯಿಂಗ್ ದ ಗ್ರಾಫ್. ಲೆಟ್ ವಿ ಡ್ರಾ ದ ಗ್ರಾಫ್ ಫಾರ್ ದ ಫಂಕ್ಷನ್ y is equal to f of x. So y is equal to f of x is a function on closed interval a comma b. Y is equal to f of x is a function on closed interval a comma b. If you draw the graph x versus y, if you draw the graph x versus y, if you draw the graph x versus y, if the graph is exist like this, so this is we call it as increasing function. Is it clear? So here if you take any 2 points, so I am choosing 1 point here, 1 point here. So if you take any 2 points from this graph, ಯಾವ್ದಾನ 2 ಪಾಯಿಂಟ್ನ ತಗೊಂಡ್ರೆ, ಸೊ ದಿಸ್ ಇಸ್ ಅ ಎ ಪಾಯಿಂಟ್, ದಿಸ್ ಇಸ್ ಅ ಬಿ ಪಾಯಿಂಟ್ ಅಂತ ತಗೊಂಡ್ರೆ, ಸೊ ಎಫ್ ಆಫ್ ಎ ಈಸ್ ಲೆಸ್ ದೆನ್ ಎಫ್ ಆಫ್ ಬಿ. ಎಫ್ ಆಫ್ ಎ ಈಸ್ ಲೆಸ್ ದೆನ್ ಎಫ್ ಆಫ್ ಬಿ, ಆರ್ ಇಟ್ ಮೇ ಬಿ ಈಕ್ವಲ್ ಆಲ್ಸೋ. ಯಾಕಂದರೆ ಇನ್ಕ್ರೀಸ್ ಆಗಿದೆ, ಸೊ ಆಫ್ಟರ್ ದಟ್ rest, increase, rest, increase, rest, increasing, rest. Is it clear? So here if the condition is f of a is less than or equal to f of b, then the function we call it as increasing. Then we call it as increasing. Is it clear? Is it okay? So if you draw the graph versus x versus y ಗೆ graph draw ಮಾಡಿದ್ರೆ, ಒಂದು ಫಂಕ್ಷನ್ ಏನಾದರೂ ಹಿಂಗೆ ಇನ್ಕ್ರೀಸ್ ಆಯಿತು, ರೆಸ್ಟ್ ಆಯಿತು, ಇನ್ಕ್ರೀಸ್ ಆಯಿತು, ರೆಸ್ಟ್ ಆಯಿತು, ಇನ್ಕ್ರೀಸ್ ಆಯಿತು, ರೆಸ್ಟ್ ಆಯಿತು ಆದರೆ, ಸೊ ಇಫ್ ದ ಕಂಡೀಷನ್ ಇಸ್ ಎಫ್ ಆಫ್ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎಫ್ ಆಫ್ ಬಿ ಆಯಿತು ಅಂದರೆ ದ ಫಂಕ್ಷನ್ ವಿ ಕಾಲ್ಡ್ ಆಸ್ ಇನ್ಕ್ರೀಸಿಂಗ್. ವಿ ಕಾಲ್ಡ್ ಆಸ್ ಇನ್ಕ್ರೀಸಿಂಗ್. ನೆಕ್ಸ್ಟ್ ಇಫ್ ಯು ಡ್ರಾ ದ ಗ್ರಾಫ್ ಎಕ್ಸ್ ವರ್ಸಸ್ ವೈ, ಇಫ್ ಯು ಡ್ರಾ ದ ಗ್ರಾಫ್ ಎಕ್ಸ್ ವರ್ಸಸ್ ವೈ, ಸೊ ಎಕ್ಸ್ ವರ್ಸಸ್ ವೈ ನೀವೇನಾದರೂ ಗ್ರಾಫ್ ಡ್ರಾ ಮಾಡಿದಾಗ, ಓಕೆ, ಇಫ್ ದ ಗ್ರಾಫ್ ಈಸ್ ಎಕ್ಸಿಸ್ಟ್ ಲೈಕ್ ದಿಸ್, so if the graph is exist like this, so what is the difference between this graph and this graph? ಈ ಗ್ರಾಫ್ಗೂ ಈ ಗ್ರಾಫ್ಗೂ what is the difference ಅಂತಂದರೆ, ಇಲ್ಲೇನಾಗಿದೆ, ಇನ್ಕ್ರೀಸ್ ಆಗಿದೆ, ರೆಸ್ಟ್, ಇನ್ಕ್ರೀಸ್, ರೆಸ್ಟ್, ಇನ್ಕ್ರೀಸ್, ರೆಸ್ಟ್. ಬಟ್ ಹಿಯರ್ ದ ಗ್ರಾಫ್ ಈಸ್ ಇನ್ಕ್ರೀಸಿಂಗ್ ವಿತೌಟ್ ರೆಸ್ಟಿಂಗ್. ಸರಿನಾ? ಯಾವುದೇ ಒಂದು ಪಾಯಿಂಟ್ ಹತ್ರ ರೆಸ್ಟ್ ಆಗಿಲ್ಲ, ಅಟ್ ಎವ್ರಿ ಪಾಯಿಂಟ್ ಇಟ್ ಈಸ್ ಇನ್ಕ್ರೀಸಿಂಗ್. ಇಸ್ ಇಟ್ ಕ್ಲಿಯರ್? ಸೊ ಈ ಗ್ರಾಫಲ್ಲಿ ಕಂಡೀಷನ್ ಏನಾಗಿರುತ್ತೆ, ಇಫ್ ಯು ಚೂಸ್ ಅ ಪಾಯಿಂಟ್ ಇಯರ್ ಆ್ಯಂಡ್ ಇಯರ್, then f of a is less than f of b ಆಗಿರುತ್ತೆ. f of a is less than f of b. So this is also increasing, this is also increasing, but this is we call it as strictly increasing. This is we call it as strictly increasing.
Is it clear? So is it okay? So if you draw the graph versus x versus y, so if the graph is exists like this, we call it as increasing. So without rest, if it is increasing, then we call it as strictly increasing. Strictly increasing. Now let me go for the another type of a graph. If you draw the graph x versus y, ಇವೇನಾದರೂ x versus y the graph draw ಮಾಡಿದಾಗ, if the graph is exist like this, okay na? So this is we call it as decreasing. This is we call it as decreasing. Here from the highest point to it come to a lowest point. ಇದು highest ಇಂದ lowest ಬರುತ್ತಲ್ಲ, then we call it as decreasing. So if you choose the condition here, ಇಲ್ಲೇನಾಗಿರುತ್ತೆ, f of a is greater than or equal to f of b. So this is we call it as decreasing. This is we call it as decreasing. So ನೋಡಿ, decrease rest, decrease rest, decrease rest. So this is we call it as decreasing. So you are drawing the graph x versus y. Okay na? Next, if you draw the graph x versus y, is it clear? If you draw the graph x versus y, then if the graph exists like this, so this is we call it as strictly decreasing. This is we call it as strictly decreasing without any point. So ಎಲ್ಲೂ ಒಂದು ಪಾಯಿಂಟ್ ಅದನ್ನು ರೆಸ್ಟ್ ಇಲ್ದಂಗೆ ಡಿಕ್ರೀಸ್ ಆಗಿರೋದಕ್ಕೋಸ್ಕರ we call it as strictly decreasing. Means f of a is greater than f of b. So we call it as strictly decreasing. Is it clear? Is it okay? So this is we call it increasing, decreasing, strictly increasing, strictly decreasing. So ಒಂದು increase rest ಆದರೆ that we call it as increasing. So without rest it is increasing, we call it as strictly increasing. Same as it is here also, decreasing rest we call it as decreasing. Without any point it is decreasing, then we call it as strictly decreasing. Is it clear? Is it okay? Next, after that, increasing and decreasing. So let we have another graph. Let me draw a graph x versus y. If the graph exists like this, okay na? If the graph exists like this, increasing, decreasing, increasing, again decreasing. Is it clear? ನೋಡಿ, ಇದು increase ಆಗಿದೆ, ಮತ್ತೆ decrease ಆಗಿದೆ, ಮತ್ತೆ increase, ಮತ್ತೆ decrease. This is we call it as neither increasing nor decreasing. Is it clear? Neither increasing nor decreasing. So these are the types of a graph, increasing and decreasing. So ಇವಾಗ ನಿಮಗೆ ಒಂದು ಐಡಿಯಾ ಬಂತು ವಾಟ್ ಇಸ್ ಅ increasing and decreasing ಅಂತ. Is it clear? ಅರ್ಥ ಆಯ್ತಾ? So this is how we are defining the increasing and decreasing. So this is increasing, decreasing, strictly increasing, strictly decreasing, neither increasing nor decreasing. Is it clear? So if any function is given for you people for exam, if you draw the graph like this, so ನೀವು ಇದೇ ಥರನೇ ಏನಾರ ಒಂದು ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಬಂದಾಗ ಈ ಥರ ಗ್ರಾಫ್ ಡ್ರಾ ಮಾಡ್ಕೊಂಡು ಕೂತ್ಕೊಂಡ್ರೆ ಎಕ್ಸಾಮ್ ಹಾಲಲ್ಲೇ ಬೆಳೆ ಕರಿತೈತಿ. ಇಸ್ ಇಟ್ ಕ್ಲಿಯರ್? ಸೊ ವಿ ಕಾಂಟ್ ಡ್ರಾ ದ ಗ್ರಾಫ್ ಫಾರ್ ದೀಸ್ ಫಂಕ್ಷನ್ಸ್. ಸೊ ನಿಮಗೇನಾದರೂ ಇದನ್ನು ಎಕ್ಸಾಮಲ್ಲಿ ಸಾಲ್ವ್ ಮಾಡೋಕ್ಕೆ ಕೊಟ್ಟಾಗ ಗ್ರಾಫ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ಆಗೋದಿಲ್ಲ. ಸೊ ವಿ ಕಾಂಟ್ ಸಾಲ್ವ್ ದ ಪ್ರಾಬ್ಲಮ್ by using the graphical method because it is very toughest decision. Is it clear? So how to analyze the function is increasing, decreasing, where it is increasing, where it is decreasing, how to analyze ಅಂತಂದ್ರೆ, so we are using the differentiation. By using the differentiation, so we can find whether the graph is increasing, whether the function is increasing, whether function is decreasing. ಸರಿನಾ? By using the differentiation ನಾವು ಹೇಳ್ಬೋದು ಈ ಫಂಕ್ಷನ್ ಯಾವ ಪಾಯಿಂಟ್ ಹತ್ರ ಇನ್ಕ್ರೀಸ್ ಆಗಿದೆ, ಯಾವ ಪಾಯಿಂಟ್ ಹತ್ರ ಡಿಕ್ರೀಸ್ ಆಗಿದೆ ಅಂತ. Is it clear? By using the differentiation. What is the procedure? So ಆ ಪ್ರೊಸೀಜರ್ ನಿಮಗೆ ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. By using the differentiation, how to analyze the increasing and decreasing. Is it clear? Is it okay? Now next,
So by using the differentiation, how will solve the problem increasing and decreasing. Okay students, so ಇವಾಗ ನಿಮಗೆ ಆಲ್ರೆಡಿ ಗೊತ್ತಿದೆ, ಇವಾಗ ಇಂಕ್ರೀಸಿಂಗು ಡಿಕ್ರೀಸಿಂಗು, ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸೊ ಇಂಕ್ರೀಸಿಂಗ್ ಡಿಕ್ರೀಸಿಂಗ್ ಅಥವಾ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ನ ಬೈ ಯೂಸಿಂಗ್ ದ ಡಿಫ್ರೆನ್ಸಿಯೇಷನ್ ಯಾವ ಥರ ಮಾಡ್ತಾ ಹೋಗ್ತೀವಿ ಅಂತಂದರೆ, ಸೊ ಲೆಟ್ y is equal to f of x may be any function. So let y is equal to f of x may be function. So if you differentiate, let we differentiate this function once. So once differentiate ಮಾಡಿ f dash of x ಅಂತ. Is it clear? So after the differentiation, so let y is equal to f of x may be any function on the closed interval a comma b. Let y is equal to f of x may be any function on the closed interval a comma b. If you differentiate this function ಏನಾಗುತ್ತೆ, f dash of x ಅಂತ ಬರುತ್ತೆ. ಸೊ ಇವಾಗ ಇಲ್ಲಿ ಇಂಟರ್ವಲ್ ಎ ಕಮ ಬಿ ಅಲ್ಲಿ ಯಾವುದನ್ನ ಒಂದು ಪಾಯಿಂಟ್ನ ನೀವು ಎಫ್ ಡ್ಯಾಶ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸರಿನಾ. ಇಂಟರ್ವಲ್ ಎ ಕಮ ಬಿ ಅಲ್ಲಿ ಯಾವುದನ್ನ ಒಂದು ಪಾಯಿಂಟ್, ಫಾರ್ ಎಕ್ಸಾಂಪಲ್ ಇವಾಗ ಇಂಟರ್ವಲ್ 1,3 ಅಂತ ಇತ್ತು ಅಂದ್ಕೋ. ಇನ್ ಬಿಟ್ವೀನ್ ದ ಇಂಟರ್ವಲ್ 1,3, ಇನ್ ಬಿಟ್ವೀನ್ ದ ಇಂಟರ್ವಲ್ 1,3, ಸೊ 1,3 ಮಧ್ಯೆ ಅದನ್ನು ಒಂದು ಪಾಯಿಂಟ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೀನ್ಸ್ ಈಗ 1,3 ಮಧ್ಯ ಯು ಕ್ಯಾನ್ ಚೂಸ್ 2 ಆಲ್ಸೋ, 2ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆನಾ. ಆಫ್ಟರ್ ದ ಸಬ್ಸ್ಟಿಟ್ಯೂಷನ್ ನಿಮ್ಗೆ ಏನು ಬರ್ಬೋದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಯು ಗೆಟ್ ಸಮ್ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂ ಏನಾದರೂ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾದರೂ ಲೆಸ್ ದೆನ್ 0 ಬಂತು ಅಂದರೆ, ಲೆಸ್ ದೆನ್ 0 ಬಂತು ಅಂತಂದರೆ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಸರಿನಾ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಡಿಕ್ರೀಸಿಂಗ್ ಎಲ್ಲ ಒಂದೇ. ಸೊ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ದೆನ್ ಇಟ್ ಈಸ್ ಎ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸೊ ನೆಕ್ಸ್ಟ್, if f dash of x is greater than 0, if f dash of x is greater than 0, then function is strictly increasing, then the function is strictly increasing. Okay na. If f dash of x is less than 0, function is strictly decreasing. If f dash of x is greater than 0, the function is strictly increasing. If f dash of x is equal to 0, is it clear? Then the function is constant. Is it clear? The function is constant or neither increasing nor decreasing. Is it clear? So is it okay? If f dash of x is equal to 0, then the function is a constant function or neither increasing nor decreasing. Is it clear? So once again I am repeating, just listen here. Let y is equal to f of x may be any function on the closed interval a comma b. So to check the function is whether increasing or decreasing, ಈ ಇಂಟರ್ವಲ್ ಅಲ್ಲಿ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಚೆಕ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಈ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಸೊ ಇದರಲ್ಲಿ ಇಲ್ಲಿ ಸೊ ಈ ಇಂಟರ್ವಲಲ್ಲಿ ಅದನ್ನು ಒಂದು ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ 0 ಬಂದರೆ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಗ್ರೇಟರ್ ದೆನ್ 0 ಬಂತು ಅಂದರೆ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಬಂದರೆ ದ ಫಂಕ್ಷನ್ ಈಸ್ ಕಾನ್ಸ್ಟೆಂಟ್ ಆರ್ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ ಕೆಲವೊಂದು ಪ್ರಾಬ್ಲಮಲ್ಲಿ ಏನು ಮಾಡ್ತಾರೆ, ಇಂಟರ್ವಲ್ಲೇ ಕೊಡಲ್ಲ. ಇಸ್ ಇಟ್ ಕ್ಲಿಯರ್? ಇಂಟರ್ವಲ್ಲೇ ಕೊಡಲ್ಲ. ಓಕೆನಾ. ಸೊ ಇಂಟರ್ವಲ್ ಕೊಡಲ್ಲ ಅಂದಾಗ ಹೌ ಟು ಫೈಂಡ್ ದ ಇಂಟರ್ವಲ್ಸ್, ಸರಿನಾ. ಸೊ ದೀಸ್ ಆರ್ ದ ಇಂಟರ್ವಲ್ಸ್. ಈ ಇಂಟರ್ವಲ್ಸ್ ಇಟ್ಕೊಂಡೆ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಇಂಟರ್ವಲ್ಸ್ ಕೊಡಲ್ಲ ಅಂತಂದಾಗ ವಾಟ್ ಯು ವಾಂಟ್ ಟು ಡೂ ಅಂದರೆ ಯು ವಾಂಟ್ ಟು ಸಿಂಪ್ಲಿಫೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಸಿಂಪ್ಲಿಫೈ ಮಾಡಿದಾಗ ಯು ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ. ಎಕ್ಸ್ ಇಸ್ ಈಕ್ವಲ್ ಟು ಸಿ. ಸೊ ಫ್ರಮ್ ದಿಸ್ ಯು ವಾಂಟ್ ಟು ಗೆಟ್ ಎನ್ ಇಂಟರ್ವಲ್ಸ್, ಸರಿನಾ. ಸೊ ಈ ಇದರಿಂದ ನೀವೇನು ಮಾಡಬೇಕು, ಇಂಟರ್ವಲ್ಸ್ನ ತೊಗೋಬೇಕು. ಯು ವಾಂಟ್ ಟು ಸಿಂಪ್ಲಿಫೈ. ಎಕ್ಸ್ ಈಕ್ವಲ್ ಟು ಸಿ ಅಂತ ಬಂತು. ಸಿ ಈಸ್ ಎನಿ ರಿಯಲ್ ನಂಬರ್. ಅವಾಗೇನು ಮಾಡ್ತೀರಾ, ಸೊ ವಾಟ್ ಈಸ್ ದ ಲೀಸ್ಟ್ ನಂಬರ್ ಅಂತಂದರೆ ಮೈನಸ್ ಇನ್ಫಿನಿಟಿ ಕಮ ಸಿ and another interval is c comma infinity. So we get the two intervals like this. Our intervals ಕೊಟ್ಟಿಲ್ಲ ಅಂತಂದಾಗ ನೀವೇನು ಮಾಡಬೇಕು, ಯು ವಾಂಟ್ ಟು ಸಿಂಪ್ಲಿಫೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಏನು ಬರುತ್ತೆ, ಎಕ್ಸ್ ಸಿ ವ್ಯಾಲ್ಯೂ ಬರುತ್ತೆ. ಆ ಸಿ ವ್ಯಾಲ್ಯೂ ಈ ಥರ ಬರೀಬೇಕು, ಮೈನಸ್ ಇನ್ಫಿನಿಟಿ ಕಮ ಸಿ ಆ್ಯಂಡ್ ಸಿ ಕಮ ಇನ್ಫಿನಿಟಿ. ಸೊ ದಿಸ್ ಈಸ್ ಅ ಪ್ರೊಸೀಜರ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಆಫ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ದ ಹೋಲ್ ಪ್ರೊಸೀಜರ್, ಆಯಿತಾ. ಸೊ ಡೋಂಟ್ ಬಿ ಕನ್ಫ್ಯೂಸ್. ನೋಡಿಲಿ, ಒಂದು ಫಂಕ್ಷನ್ನು ಇನ್ಕ್ರೀಸಿಂಗ ಡಿಕ್ರೀಸಿಂಗ ಅಂತ ಚೆಕ್ ಮಾಡೋದಕ್ಕೆ ಏನು ಮಾಡ್ತೀವಿ, ಆ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ.
ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಇಂಟರ್ವಲ್ ಕೊಟ್ಟಿದ್ದರೆ ಆ ಇಂಟರ್ವಲಲ್ಲಿ ಯಾವುದನ್ನ ಒಂದು ಪಾಯಿಂಟ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲೆಸ್ ದೆನ್ 0 ಬಂತು ಅಂದರೆ ಡಿಕ್ರೀಸಿಂಗು, ಗ್ರೇಟರ್ ದೆನ್ 0 ಬಂತು ಅಂದರೆ ಇಂಕ್ರೀಸಿಂಗು, = 0 ಬಂತು ಅಂದರೆ ನೈದರ್ ಇಂಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಆರ್ ಕಾನ್ಸ್ಟೆಂಟ್ ಫಂಕ್ಷನ್ ಅಂತೀವಿ. ಅಕಸ್ಮಾತ್ ಏನಾದರೂ ಅವ್ರು ಇಂಟರ್ವಲ್ಲೇ ಕೊಟ್ಟಿಲ್ಲ, ಅವಾಗ ನೀವೇನು ಮಾಡಬೇಕು, ಯು ವಾಂಟ್ ಟು ಸಿಂಪ್ಲಿಫೈ f' (x) = 0, ದೆನ್ ಯು ಗೆಟ್ ಎ ಕ್ರಿಟಿಕಲ್ ಪಾಯಿಂಟ್. ಸೊ ಕ್ರಿಟಿಕಲ್ ಪಾಯಿಂಟ್ ಬಂದಾಗ ನೀವೇನು ಮಾಡ್ತೀರಾ, ಸೊ ಅದನ್ನು ನೀವೇನು ಮಾಡಬೇಕು, -∞, c and c, ∞. ಸೊ ಇವಾಗ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಕ್ರಿಟಿಕಲ್ ಪಾಯಿಂಟ್ ಬರುತ್ತೆ ಅಂತ ಹೇಳಿದೆ. ವಾಟ್ ಈಸ್ ದಿಸ್ ಕ್ರಿಟಿಕಲ್ ಪಾಯಿಂಟ್ ಅಂತಂದರೆ, ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಕ್ರಿಟಿಕಲ್ ಪಾಯಿಂಟ್ ಇನ್ ದ ವೆನ್ ಐ ಆಮ್ ಡೂಯಿಂಗ್ ದ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಸೊ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ ಮಾಡಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆನಾ? ಫಿಸಿಕಲಿ ನೌ ವಿ ವಿಲ್ ಗೋ ಫಾರ್ ದ ಪ್ರಾಬ್ಲಮ್ಸ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್. Okay students, now we will solve the problem. Find the intervals in which the function f is given by f of x is equal to x² minus 4x plus 6 is strictly increasing, strictly decreasing. Is it clear? So ಇದು ಕೊಟ್ಟಿರೋ ಪ್ರಾಬ್ಲಮ್. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಫೈಂಡ್ ದ ಇಂಟರ್ವಲ್ಸ್ ಕೊಟ್ಟಿಲ್ಲ, ಸರಿನಾ? ಇಂಟರ್ವಲ್ಸ್ ಕೊಟ್ಟಿಲ್ಲ ಅಂದರೆ ಔ ಟು ಫೈಂಡ್ ದ ಇಂಟರ್ವಲ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಇವಾಗ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇದು ಮಾಡೋಣ. ಸೊ ಆ್ಯಂಡ್ ಈ ಇಂಟರ್ವಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಯಾವ ಇಂಟರ್ವಲ್ಲು ಇನ್ಕ್ರೀಸಿಂಗ್ ಆಗುತ್ತೆ, ಯಾವ ಇಂಟರ್ವಲ್ಲು ಡಿಕ್ರೀಸಿಂಗ್ ಆಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಇದು ಕ್ಲಿಯರ್? ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಆ ಫಂಕ್ಷನ್ಗೆ ನೀವು ಇಂಟರ್ವಲ್ ಫೈಂಡ್ ಔಟ್ ಮಾಡಬೇಕು. ಇಂಟರ್ವಲ್ ಫೈಂಡ್ ಔಟ್ ಮಾಡಿದ್ಮೇಲೆ ಆ ಇಂಟರ್ವಲ್ಸು ಎಲ್ಲಿ ಇನ್ಕ್ರೀಸ್ ಆಗುತ್ತೆ, ಎಲ್ಲಿ ಡಿಕ್ರೀಸ್ ಆಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ನಾವೇನು ಮಾಡ್ತಾ ಹೋಗೋಣ, ಲೆಟ್ ವಿ ಕನ್ಸಿಡರ್ ದಿಸ್ ಫಂಕ್ಷನ್. ಕನ್ಸಿಡರ್ ದ ಫಂಕ್ಷನ್ f of x is equal to x² minus 4x plus 6. ಸರಿನಾ? ಸೊ ಇವಾಗ ನಾವು ಫಸ್ಟ್ ನಾವೇನು ಮಾಡಬೇಕು, ಯು ವಾಂಟ್ ಟು ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್. ನೋಡಿ, ನಾವು ಡಿಫ್ರೆನ್ಷಿಯೇಷನ್ ನಾವು ಇವಾಗ ಏನು ಮಾಡ್ತಿದ್ದೀವೋ ಅದೇ ಡಿಫ್ರೆನ್ಷಿಯೇಷನ್. ಸೊ ಇದಾದಮೇಲೆ ಮತ್ತೆ ನಾವೆಲ್ಲೂ ಡಿಫ್ರೆನ್ಷಿಯೇಷನ್ನ ಮಾಡೋದಿಲ್ಲ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದೆನ್ f' of x is equal to, what is the differentiation of x² is 2x minus differentiation of 4x is 4, the differentiation of constant is 0. Is it clear? So the differentiation of x² is 2x, differentiation of minus 4x is minus 4, different constant is 0. So now you want to find the intervals find ಮಾಡಬೇಕಾದ್ರೆ ಏನು ಮಾಡ್ತೀರಾ, simplify f' of x is equal to 0, simplify f' of x is equal to 0. ಅವಾಗ ಏನಾಗುತ್ತೆ, 2x minus 4 is equal to 0. then next, so 4 ಈ ಕಡೆ ಬಂದರೆ 2x is equal to 4, x is equal to 2, x is equal to 2. ಈಗ ನೋಡಿಲಿ, ಇಂಟರ್ವಲ್ಸ್ ಬರೀಬೇಕಂದ್ರೆ ಇಲ್ಲಿ ಸ್ಟಾರ್ಟ್ಸ್ ಫ್ರಮ್ ದ -∞, ಇದು ಇನ್ಫಿನಿಟಿ ಟು ಇಲ್ಲೆಲ್ಲ ಬರುತ್ತೆ. ಕರೆಕ್ಟಾ? ನೋಡಿಲಿ, ಡಿಫ್ರೆನ್ಷಿಯೇಷನ್ ಮುಗೀತು. ಇಂಟರ್ವಲ್ಸ್ ಕಂಡುಹಿಡಿಬೇಕು ಅಂದರೆ ಸಿಂಪ್ಲಿಫೈ ಮಾಡಿದ್ವಿ. ಸಿಂಪ್ಲಿಫೈ f' of x equal to 0, 2x minus 4 is equal to 0, 2x is equal to 4, x is equal to 2. ಇವಾಗ ಬರೀತೀವಿ ನೋಡಿ ಇಂಟರ್ವಲ್ಸ್. ದ ಇಂಟರ್ವಲ್ಸ್ ಆರ್ you want to start from left to right ಬರಿತಾ ಹೋಗಬೇಕು. ನೋಡಿ, -∞, 2, ಅದಾದಮೇಲೆ 2, ∞. ಇಸ್ ಇಟ್ ಕ್ಲಿಯರ್? ಸೊ ಈ ಥರ ಬರಿಬೇಕು. -∞, 2, -∞, 2 and 2, ನೋಡಿಲಿ. ನಾವು if -∞, 2 is the interval, so let we take -∞, 2. ಸೊ ಈ -∞, 2 ಮಧ್ಯೆ ಅದನ್ನು ಒಂದು ನಂಬರ್ ಚೂಸ್ ಮಾಡು. ಸೊ -∞, 2 ಮಧ್ಯೆ ವಿಲ್ ಗೆಟ್ 0. 0ನ ನೀವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಇನ್ f' of x. ಸೊ f' of x is equal to 2x minus 4. f' of 0 is equal to 2 into 0 minus 4. What is 2 into 0? 0. 0 minus 4 is -4. -4 is less than 0. So means ಏನಂತ ಬರೀತೀಯ, the function is strictly decreasing on -∞, 2. ಸೊ ಈ ಥರ ಬರೀಬೇಕು. the function is strictly decreasing on -∞, 2. Is it clear? Let we take the another interval. If 2, ∞ is the interval, so if 2, ∞ is the interval, ಸರಿನಾ? So in between the 2 and infinity, take any number. I am taking 3. Next to 3, so you can take any number.
So f dash of 3 is equal to, I am substituting 3 here, so 2 into 3 minus 4, 2 3 ja 6, 6 minus 4 is 2, so 2 is greater than 0, means f the ಇಲ್ಲಿ ನೀವು ಬರಿಬೇಕಾಯ್ತು ಕಂಕ್ಲೂಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಸೊ ಅದೇ ಥರ ಇಲ್ಲೂ ಕೂಡ ಬರೀರಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. Is it clear? So write down the conclusion. The function is strictly increasing on 2 comma infinity. The function is strictly increasing on 2 comma infinity. So this is how you want to solve this problem. So once again I am repeating, just listen here. So nodili, let f of x is a function. So the given problem is you want to find the intervals in which the function is given by. So ಆ ಇಂಟರ್ವಲ್ಸು ಎಲ್ಲಿ ಇನ್ಕ್ರೀಸ್ ಆಗುತ್ತೆ ಎಲ್ಲಿ ಡಿಕ್ರೀಸ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೊ ವೆರಿ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಇಸ್ 2x, ಡಿಫ್ರೆನ್ಷಿಯೇಷನ್ ಆಫ್ -4x ಇಸ್ -4, ಡಿಫರೆಂಟ್ ಕಾನ್ಸ್ಟೆಂಟ್ ಇಸ್ 0. ಆಫ್ಟರ್ ದಟ್ ನೀವು ಇಂಟರ್ವಲ್ಸ್ ಕಂಡಿಯಕ್ಕೆ ನೀವೇನು ಮಾಡಬೇಕು, ಸಿಂಪ್ಲಿಫೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. on the simplification you will get 2x minus 4 is equal to 0, 2x is equal to 4, x is equal to 2. So when you write in the number line, so ಈ ಥರ ಬರುತ್ತೆ. So the least number is minus infinity, the greatest number ಅಂದರೆ infinity. Is it clear? So ಇವಾಗ you want to start from left to right, left to right ಬರಿತಾ ಹೋದರೆ minus infinity comma 2 and 2 comma infinity. So let me take this minus infinity comma 2. So in the minus infinity comma 2 you can take any number. I am taking 0, so f dash of 0 is equal to 2 into 0 minus 4, so minus 4 is less than 0, ಅಂದರೆ f dash of x is less than 0, the function is strictly decreasing. ಅದೇನು ಸರ್ ನೀವು 0 ತೊಗೊಂಡ್ರಿ ಅದಕ್ಕೋಸ್ಕರ ಅದು ಬಂತು ಅಂತ ಅಂದರೆ, ಇವಾಗ ನಾವು ಬೇರೆ ಯಾವುದನ್ನ ನಂಬರ್ ತೊಗೊಳೋಣ. ಲೆಟ್ ವಿ ಟೇಕ್ ದ ನಂಬರ್ ಆಫ್ಟರ್ ದ 0 ಏನು ಬರುತ್ತೆ, ಇಲ್ಲಿ -1 ಬರುತ್ತೆ. -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು -1 -2, -2 -4 -6, ಅಂದರೆ ನೀವು ಈ ಇಂಟರ್ವಲಲ್ಲಿ ಯಾವುದೇ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ನಿಮ್ಗೇನು ಬರುತ್ತೆ, ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ. ಐ ವಿಲ್ ಟೇಕ್ ದ ಅನದರ್ ನಂಬರ್ 2 ಆದಮೇಲೆ ಇಲ್ಲಿ ಏನು ಬರುತ್ತೆ, 1 ಬರುತ್ತೆ. ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 1 ಇಯರ್, 2 1 ಜಾ 2, 2 -4 -2, -2 is less than 0. So f dash of x is less than 0, the function is strictly decreasing on minus infinity comma 2. ಈ ಇಂಟರ್ವಲಲ್ಲಿ ನೀವು ಯಾವುದೇ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ನಿಮ್ಗೆ ಲೆಸ್ ದ್ಯಾನ್ 0ನೇ ಬರೋದು. ಓಕೆನಾ? ನೆಕ್ಸ್ಟ್ after that I will take the another interval 2 comma infinity. In the 2 comma infinity you can take any number, ಯಾವ ನಂಬರ್ ಬೇಕಾದ್ರೂ ತಗೋಬೋದು. I am choosing 3, so 3 ನಂಬರ್ ಚೂಸ್ ಮಾಡಿದ್ರೆ f dash of 3 is equal to 2 into 3, 2 3 is 6, 6 minus 4 is 2. So you can choose any number, ಬೇರೆ ನಂಬರ್ ಚೂಸ್ ಮಾಡೋಣ. I am taking 5, 2 5 is 10, 10 minus 4 is 6, 6 is greater than 0, the function is strictly increasing on 2 comma infinity. So like that we are doing. Is it clear? So this is how we are solving the problem. So I hope this is a very easy problem. Is it clear? Is it okay? So we'll go for the next problem. Okay students, now we'll go for the next problem. The next problem is also very same as the same problem what we done in the last class. Sorry, last problem. So nodili, find the intervals. You want to find the intervals. After finding the intervals, ಆ intervals ಎಲ್ಲಿ increase ಆಗುತ್ತೆ ಎಲ್ಲಿ decrease ಆಗುತ್ತೆ ಅಂತ ಮಾಡ್ತಾ ಹೋಗಬೇಕು. This is a function. ಈ ಫಂಕ್ಷನ್ಗೆ, so let me consider that function. So consider f of x is equal to 2x square minus 3x. Now let me differentiate this function. So differentiate with respect to x. So now f dash of x is equal to, what is the differentiation of 2x square is 4x, minus differentiation of 3x is 3. Is it clear? So after that what you want to do, so ಇಲ್ಲಿ ನಮಗೆ ಇಂಟರ್ವಲ್ಸ್ ಕೊಟ್ಟಿಲ್ಲ, ಅದಕ್ಕೆ ಸಿಂಪ್ಲಿಫೈ f dash of x is equal to 0. So f dash of x is equal to 0 ಅಂತಂದರೆ 4x minus 3 is equal to 0, 4x is equal to 3 means x is equal to 3 by 4. Okay, now if x is 3 by 4 ಅಂತ ಆದರೆ, now minus infinity, this is a infinity, so plus infinity, so 3 by 4 exists somewhere here. So ಏನಂತ ಬರೀತೀರಾ, the intervals are minus infinity comma 3 by 4,
and 3/4 comma infinity. So these are the intervals. Is it clear? The intervals are minus infinity comma 3/4 and 3/4 comma infinity. So if minus infinity comma 3/4 is the interval, so minus infinity 3/4 is the interval. So you can choose any number in between this. So minus infinity and 3/4 ಮಧ್ಯೆ ಯಾವುದನ್ನ ನಂಬರ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 0, ಸರಿನಾ? ಸೊ ನಮಗೆ 0 ಈಸಿಯಾಗಿ ಸಿಗುತ್ತೆ, ಸರಿನಾ? ಮೈನಸ್ ಇನ್ಫಿನಿಟಿ 3/4 ಮಧ್ಯೆ 0 ಬರುತ್ತೆ ಅಂದರೆ 0 ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ಸರಿನಾ? ಸೊ ಒಂದು ಇಂಟರ್ವಲಲ್ಲಿ 0 ಸಿಗುತ್ತಲ್ವಾ? ಸೊ 0 ಯಾವ ಇಂಟರ್ವಲಲ್ಲಿ ಸಿಗುತ್ತೋ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ಅಂತ ಅಷ್ಟೇ, ಸರಿನಾ? ವಾಟ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ 4x minus 3. ಸೊ ಎಫ್ ಡ್ಯಾಶ್ ಆಫ್ 0 ಈಸ್ 4 into 0 minus 3. What is 4 into 0? 0 minus 3. Minus 3 is less than 0. So this implies f dash of x is less than 0. Is it clear? The function is strictly decreasing. The function is strictly decreasing on minus infinity comma 3/4. Okay na? If 3/4 comma infinity is the interval, ಸರಿನಾ? ಅವಾಗ so 3/4 and infinity. So in between the 3/4 infinity you can choose any number. So I am choosing 2. So f dash of 2 is equal to 4 into 2 minus 3. 4 2 ja 8. 8 minus 3 is 5. 5 is greater than 0. So this implies f dash of x is greater than 0. Okay, ಅವಾಗ ಏನಂತ ಬರೀತೀರಾ? The function is strictly increasing on 3/4 comma infinity. Is it clear? Is it okay? So this is how we are solving the problem. So I hope the problem is very easy, ಸರಿನಾ? ನಿಮಗೆ ಏನು ಕಷ್ಟ ಆಗ್ತಾ ಇಲ್ಲ ಅನಿಸ್ತದೆ. So it is very easy problem. So for this part you will get 1 marks, ಇದಕ್ಕೆ 1 marks, ಇದಕ್ಕೆ 1 marks, totally 3 marks ಸಿಗ್ತದೆ. So very easy problem, ಸರಿನಾ? ಸೊ ಆರಾಮಾಗಿ ನೀವು ತಗೊಂತ ಹೋಗ್ಬೋದು, ಓಕೆನಾ? ಒನ್ಸ್ ಅಗೇನ್ ಐ ಆಮ್ ಎಕ್ಸ್ಪ್ಲೇನಿಂಗ್ ದಿಸ್ ಪ್ರಾಬ್ಲಮ್. ನೋಡಿ, ಯು ವಾಂಟ್ ಟು ಫೈಂಡ್ ದ ಇಂಟರ್ವಲ್ಸ್, ಇಂಟರ್ವಲ್ಸ್ ಕೊಟ್ಟಿಲ್ಲ. ಸೊ ಆ ಇಂಟರ್ವಲ್ಸ್ ಇನ್ಕ್ರೀಸ್ ಯಾವುದಾಗುತ್ತೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಬೇಕು, ಓಕೆನಾ? ಸೊ ದಿಸ್ ಇಸ್ ದ ಫಂಕ್ಷನ್ ಈಸ್ ಗಿವನ್, ಓಕೆನಾ? So let me take this function f of x is equal to 2x square minus 3x. So differentiate with respect to x. The differentiation of this one is 4x. Differentiation of minus 3x is minus 3. So interval ಕೊಟ್ಟಿಲ್ಲ, ಸೊ ಅದಕ್ಕೆ ಸಿಂಪ್ಲಿಫೈ f dash of x is equal to 0. f dash of x is equal to 0 ಅಂತ ಸಿಂಪ್ಲಿಫೈ ಮಾಡಿದ್ರೆ, so 4x minus 3 is equal to 0, 4x is equal to 3, x is equal to 3/4. So then what is the interval ಅಂತಂದರೆ, so you want to start from the left to right. ಸೊ ಅದಕ್ಕೆ minus infinity comma 3/4 and 3/4 comma infinity. ಸೊ ಇವಾಗ ಇಫ್ ದ ಮೈನಸ್ ಇನ್ಫಿನಿಟಿ ಕಮ್ಮ 3/4 ಇಸ್ ದ ಇಂಟರ್ವಲ್ ಅಂತ ಆದರೆ ಯು ಕ್ಯಾನ್ ಚೂಸ್ ಎನಿ ನಂಬರ್. ಇಯರ್ ಐ ಆಮ್ ಚೂಸಿಂಗ್ 0 ಚೂಸ್ ಮಾಡಿ ನೀವು ಸಿಂಪ್ಲಿಫೈ ಮಾಡಿದಾಗ ಯು ಗೆಟ್ -3. -3 is less than 0 means f dash of x is less than 0. The function is strictly decreasing on minus infinity comma 3/4. ಸರ್ ನಾನು ಇಲ್ಲಿ -1 ಚೂಸ್ ಮಾಡ್ತೀನಿ ಸರ್. 4 into -1 -4 -4 -3 -7 ಬರ್ತದೆ. ನೀವು ಈ ಇಂಟರ್ವಲಲ್ಲಿ ಯಾವುದೇ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ನೆಗೆಟಿವ್ ವ್ಯಾಲ್ಯೂ. Is it clear? After that, if 3/4 comma infinity is the interval, so in that interval I am choosing 2. So 2 substitute ಮಾಡಿದಾಗ we will get 5. So f dash of x is greater than 0. The function is strictly increasing on 3/4 comma infinity. Is it clear? So I hope you people are enjoying the class. So very easy problem. So only 3 steps: differentiate the function, simplify the f dash of x equal to 0. So find the intervals, substitute the intervals in the f dash of x. So depending upon the value, if the f dash of x is less than 0, decreasing. If f dash of x is greater than 0, the function is increasing. That's all. Is it okay? Is it easy? So we'll go for the next problem. So we'll solve the next problem in the next class. So we'll meet in the next class. So thank you. Take a screenshot of this problem. So take a screenshot of this problem. So copy to your notes, and what we done the last problem. ಸೊ ಅದನ್ನು ಕೂಡ ನೀವು ನೋಟ್ಸಿಗೆ ಬರೀರಿ. ಸೊ ಇದನ್ನು ನೀವು ತುಂಬ ಈಸಿಯಾಗಿ ಬರಿತಾ ಇದ್ದೀರಾ ಅನಿಸುತ್ತೆ, ನೀವು ಈಸಿ ಆಗ್ತಾ ಇದೆ ಅನಿಸುತ್ತೆ. ನಾವು ಡಿಫ್ರೆನ್ಷಿಯೇಷನ್ ಇಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು, ಡಿಫ್ರೆನ್ಷಿಯೇಷನ್ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಮಾಡಿಲ್ಲ. ಇದೆಲ್ಲ ಮಾಡಿರೋದೆಲ್ಲ ಕತೆ, ಸರಿನಾ?
ಇದೆಲ್ಲ ಪ್ರೊಸೀಜರ್ ಮಾಡಿದ್ದಾರೆ ನಾವು. ಪ್ರೊಸೀಜರ್ ಬಿಟ್ಟರೆ ಡಿಫ್ರೆನ್ಷಿಯೇಷನ್ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಮಾಡಿಲ್ಲ. ಓಕೆನಾ, ಇದೇನು ಕಷ್ಟನೂ ಇಲ್ಲ, ತುಂಬ ಈಸಿ. ಸರಿನಾ, ಸೊ ಮಾಡ್ತಾ ಹೋಗ್ಬೋದು. ಸರಿನಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆನಾ, ಥ್ಯಾಂಕ್ ಯು.